ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಅಂದರೆ ಎಲ್ಲರೂ ಲೇಟಾಗಿ ಹೇಳೋದು. ನಾನು ಮಾತ್ರ ಬೇಗ ಎದ್ದಿರ್ತೀನಿ. ಇವಾಗ ಎದ್ದು ನೀರು ಕುಡಿತಾ ಇದ್ದೀನಿ. ಬೆಚ್ಚಗಿನ ನೀರು ಕುಡಿತಾ ಇದ್ದೀನಿ. ಅದ್ರ ಜೊತೆ ಇವತ್ತೇನು ಹಾಕಿಲ್ಲ. ಇಲ್ಲ ಅಂದರೆ ಆ್ಯಪಲ್ ಸೀಡರ್ ವಿನೆಗರ್ ಹಾಕ್ತಾ ಇದ್ದೆ, ಈಗ ಖಾಲಿ ಆಗಿದೆ. ತಂದಿಲ್ಲ. ಅದನ್ನು ತಂದ ಮೇಲೆ ಮತ್ತೆ ನೀರು ಜೊತೆ ಅದನ್ನು ಕುಡಿತೀನಿ. ಹುಳಿ ಇರುತ್ತೆ. ಅದನ್ನೇನು ಮಾಡ್ತೀನಿ ಗೊತ್ತಾ, ಈ ಥರ ದೊಡ್ಡ ಗ್ಲಾಸ್ಗೆ ಹಾಕ್ಕೊಳ್ಳೋದಿಲ್ಲ ನಾನು. ಒಂದು ಪುಟಾಣಿ ಗ್ಲಾಸ್ಗೆ ಸ್ವಲ್ಪ ನೀರು ತೊಗೊಂಡು, ಅಂದರೆ ಅದು ಫುಲ್ ಒಂದು ಚಿಕ್ಕ ಗ್ಲಾಸ್ಗೆ ನೀರು ತೊಗೊಂಡು ಅದರಲ್ಲಿ ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿದ್ಬಿಟ್ಟು, ಈ ಶಾರ್ಟ್ಸ್ ಕುಡಿತಾರಲ್ವ ಆ ಥರ ಗಟಕ್ ಅಂತ ಕುಡಿದ್ಬಿಟ್ಟು ಆಮೇಲೆ ಆರಾಮಾಗಿ ನೀರು ಕುಡಿತೀನಿ. ಸಖತ್ ಹುಳಿ ಇರುತ್ತೆ ಒಂದು. ಸೊ ಈಗ ಜಸ್ಟ್ ನೀರು ಕುಡಿತಾ ಇದ್ದೀನಿ. ಆಮೇಲೆ ಹೋಗ್ಬಿಟ್ಟು ಬಾದಾಮ್ ತಿಂತೀನಿ. ಆಮೇಲೆ ನಮ್ಮ ರುಟೀನ್ ಶುರು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಏನಾದರೂ ಮಾಡೋದಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ. ಸಾನು ಎದ್ಬಿಟ್ಟು, ಮಮ್ಮ ನೀನು ಎಷ್ಟು ಗಂಟೆಗೆ ಎದ್ದೆ, ಯಾಕೆ ಇಷ್ಟು ಬೇಗ ಎದ್ದೆ ಏನಂತಾಳೆ. ಹೋದ್ವಾರ ಏನೋ ಸಾನು ಈ ಬೇಗ ಎದ್ದೋಳು, ನಾನು ನೋಡು ಬೇಗ ಮಲಗಿ ಬೇಗ ಎದ್ದಿದ್ದೀನಿ ಅಂದರೆ ನಿನಗೆ ಸ್ಯಾಟರ್ಡೇನ ಎಂಜಾಯ್ ಮಾಡೋಕ್ಕೆ ಬರಲ್ಲ, ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಬರಲ್ಲ ನಿನಗೆ. ಲೇಟಾಗಿ ಮಲಗಬೇಕು, ಲೇಟಾಗಿ ಹೇಳ್ಬೇಕು ಅಂತಾಳೆ. ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಅವಳು ನಿಧಾನಕ್ಕೆ ಮಲಗಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಎವ್ರಿ ಫ್ರೈಡೇ ನೈಟ್ ಅವಳು ಲೇಟ್ ಮಲಗ್ತಾಳೆ ಮತ್ತು ಲೇಟ್ ಹೇಳ್ತಾಳೆ. ನನಗೆ ಆ ಥರ ಆಗೋದೇ ಇಲ್ಲ. ಯಾಕೋ ನಾನು ಎಷ್ಟು ಲೇಟಾಗಿ ಮಲಗ್ತೀನೋ ಅಷ್ಟು ಬೇಗ ಎಚ್ಚರ ಆಗುತ್ತೆ ನನಗೆ. ಎಸ್ಪೆಷಲಿ 12 ಗಂಟೆ ಮೇಲೇನಾದರೂ ನಾನು ಮಲಗಿದ್ರೆ ಬೆಳಿಗ್ಗೆ 5 ಗಂಟೆಗೆ 5:15 ಆ ಥರ ಎಚ್ಚರ ಆಗುತ್ತೆ. ಒಂಥರ ಪೆಕ್ಯುಲಿಯರ್ ಅಲ್ಲ. ನಿಮ್ಗೆ ಹೇಗೆ, ಯಾರಾದರೂ ನಿಮ್ಮಲ್ಲಿ ಈ ಥರ ಇದೆಯಾ ಅಂದರೆ, ಈ ಥರ ಲೇಟಾಗಿ ಮಲಗೋದು ಬೇಗ ಹೇಳೋದು ಆ ಥರ ಏನಾದರೂ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ನೋಡಿರೋದ್ರಲ್ಲಿ ಯಾರೂ ಈ ಥರ ಇಲ್ಲ. ಎಲ್ಲರೂ ಹೇಳ್ತಾರೆ ನಾನು ಎಷ್ಟು ಲೇಟಾಗಿ ಮಲಗ್ತೀನೋ ಅಷ್ಟೇ ಲೇಟಾಗಿ ಎಚ್ಚರ ಆಗುತ್ತೆ ಅಂತ. ಅದು ಯಾಕೋ ಗೊತ್ತಿಲ್ಲಪ್ಪ. ನನಗೇನಾದರೂ ಆ ಥರ ಇದ್ದಿದ್ದರೆ ನಾನು ಕೂಡ ಫ್ರೈಡೇ ನೈಟು ಸ್ಯಾಟರ್ಡೇ ನೈಟು 12 ಗಂಟೆಗೆ ಮಲಗಿ ಬೆಳಿಗ್ಗೆ 8 ಗಂಟೆಗೋ 9 ಗಂಟೆಗೋ ಎಚ್ಚರ ಆಗ್ತಾಯಿತ್ತು. ಆ ಥರ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ನನಗೆ ನಮ್ಮ ಸಾನು ಹೇಳೋ ಥರ ನನಗೆ ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಬರ್ತಾ ಇಲ್ಲ ಅಲ್ಲ, ನಾನು ಮಾಡಬೇಕು ಅಂದರೂ ಆಗ್ತಾಯಿಲ್ಲ. ಓಕೆ, ಇಷ್ಟ ಆಯಿತು. ಈಗ ಅವರು ಬೇಗ ಏನು ಹೇಳೋದಿಲ್ಲ. ಬಟ್ ಶನಿವಾರ ಅಲ್ವಾ, ನಾನು ಕೂಡ ವಾರ ಮಾಡೋದು. ಅಂದರೆ ಶುಕ್ರವಾರನೇ ಎಲ್ಲ ಮಾಡಿರ್ತೀನಿ. ಬಟ್ ಇವತ್ತು ಕೂಡ ದೇವರ ಪಾತ್ರೆ ಏನೂ ಬೆಳಗೋದಿಲ್ಲ. ಜಸ್ಟ್ ಗುಡಿಸು ಒರೆಸು, ಬೇಗ ಪೂಜೆ ಮಾಡು, ಅಟ್ಲೀಸ್ಟ್ ಹೂವು ಎಲ್ಲ ಚೇಂಜ್ ಮಾಡಿ ದೀಪ ಹಚ್ಚಿ ಬೇಗ ಮಾಡ್ತೀನಿ. ಅದಾದಮೇಲೆ ತಿಂಡಿ ಮಾಡೋದು. ಓಕೆ ಸ್ನೇಹಿತರೆ, ಬನ್ನಿ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ಯಾವತ್ತೂ ಇಲ್ಲದೆ ಇರೋ ಆ ಜೋಶು ನಮ್ಮ ಸಾನುಗೆ ಇವತ್ತು ಬಾತ್ರೂಮ್ ತೊಳೆಯೋದಕ್ಕೆ ಬಂದ್ಬಿಟ್ಟಿದೆ. ಹೌದಾ? ಯಾವತ್ತೂ ರಜಾ? ಈ ಮಿಷನ್ ಬಂದಾದ್ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ದು ಅಷ್ಟೇ. ಬಾತ್ರೂಮ್ ತೊಳಿತೀಯಾ ಅಥವಾ ಬರೀ ಸಿಂಕಾ? ಸಿಂಕ್ ನೋಡ್ದಾ ಫ್ಲೋರ್. ಇವತ್ತು ಫ್ಲೋರು ಮಾಡ್ತೀನಿ ಅಂತ ಹೇಳ್ತಾಳೆ. ಸ್ಟಾರ್ಟಿಂಗ್ ಮಾಡಿದ್ಲು ಚಿನ್ನಿ ಪಾಪ ಇದ್ದಾಗ. ಸ್ವಲ್ಪ ಸ್ಲೋ ಮಾಡ್ಕೋ. ಅಷ್ಟೇ. ಇದು ಸ್ನೇಹಿತರೆ ಎಲೆಕ್ಟ್ರಿಕ್. ಇದನ್ನ ಬ್ಯಾಟ್ರಿ ಚಾರ್ಜ್ ಮಾಡಬೇಕಾಗತ್ತೆ. ಜಸ್ಟ್ ಇಟ್ಕೊಂಡ್ರೆ ಸಾಕು, ಅದಾಗೆ ಸ್ಪಿನ್ ಆಗಿ ಕ್ಲೀನ್ ಆಗುತ್ತೆ. ಕೈ ಮೆಸ್ಸಿ ಆಗೋದು, ಜಾಸ್ತಿ ಕೈ ನೋವುದು ಆ ಥರ ಏನೂ ಆಗೋದಿಲ್ಲ. ಹಾಗಾಗಿ ಸಾನುಗೆ ಇದು ತುಂಬಾ ಇಷ್ಟ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ. ಡೀಟೇಲ್ ರಿವ್ಯೂ, ಇದರಲ್ಲಿ ಏನೆಲ್ಲ ಅಟ್ಯಾಚ್ಮೆಂಟ್ ಬರುತ್ತೆ, ಆಕ್ಸೆಸರೀಸ್ ಇರುತ್ತೆ, ಹೇಗೆ ಯೂಸ್ ಮಾಡೋದು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅಥವಾ ನಾನು ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋನು ನೋಡ್ಬೋದು. ಹಾಗೆ ಈ ಪ್ರಾಡಕ್ಟ್ ಲಿಂಕ್ ಕೂಡ ಇರುತ್ತೆ, ಚೆಕ್ ಮಾಡ್ಬೋದು. ಇವತ್ತು ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಅಪ್ಪ ಮಗಳಿಂದ. ಹೋದ್ವಾರ ನಾನು ಮಾಡಿದ್ದೆ. ಸೊ ಈಗ ವಾಶ್ ಮಾಡಿ ಆಯಿತು. ಬ್ಯಾಟ್ರಿ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ಚಾರ್ಜ್ ಹಾಕಕ್ಕೆ ಬಂದಿದ್ದಾಳೆ. ಅಲ್ಲಲ್ಲ, ಅಲ್ಲಿ ಬ್ಯಾಟ್ರಿ ಇಂಡಿಕೇಟರ್ ಇದೆಯಲ್ಲ. ಹೌ ವಾಸ್ ಇಟ್ ಸಾನು? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಗುಡ್. ಹ್ಯಾಂಡ್ಸ್ ಡರ್ಟಿ ಆಗೋದಿಲ್ಲ ಅಲ್ಲ, ಮಾಡ್ಬೋದು. ಸೊ ಎವ್ರಿ ವೀಕ್ ನೀನೇ ಮಾಡ್ತೀಯಾ? ಎವ್ರಿ ವೀಕ್ ನೀನೇ ಕ್ಲೀನ್ ಮಾಡ್ತೀಯಾ ಸಿಂಕು ಅಂದರೆ ಯೋಚನೆ ಮಾಡ್ತಾವಳೆ. ಓಕೆ, ಆನ್ ಮಾಡು. ನೋಡಿ ಈಗ
ಫಿಫ್ತಲ್ಲಿ ಫುಲ್ ಫರ್ಮ್ ಇದೆ, ಫುಲ್ ಇದೆ. 4th ಸ್ವಲ್ಪ ಬ್ಲಿಂಕ್ ಆಗ್ತಾ ಇದೆ. ಸೊ ಇದೆಲ್ಲನೂ ಕೂಡ ಈಗ ಒಂದೊಂದೇ ಚಾರ್ಜ್ ಆಗುತ್ತೆ. ಸ್ನೇಹಿತರೆ, ಈಗ ಟೈಮ್ 11 ಗಂಟೆ ಆಗ್ತಾ ಇದೆ. ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಬೇಗ ಎದ್ದಿದ್ನಲ್ವಾ, ಹೊಟ್ಟೆ ಹೇಗೆ ಹಸಿದಿದೆ ಅಂದರೆ, ಸ್ನಾನ ಮಾಡಿದ ತಕ್ಷಣವೇ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಆಮೇಲೆ ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ರು ಮರ್ತೋಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ಕಿನ್ ಕೇರು ಮಾಡ್ಕೊಂಡಿಲ್ಲ. ಅಷ್ಟು ಹೊಟ್ಟೆ ಹಸಿ ಆಗಿಬಿಟ್ಟಿದೆ. ಪೂಜೆ ಆಯಿತು. ಪೂಜೆ ಮಾಡಿದ ತಕ್ಷಣವೇ ಮೊದಲು ಮಾಡಿಬಿಡೋಣಪ್ಪ ತಿಂಡಿ, ಆಮೇಲೆ ಬೇಕಿದ್ರೆ ಕುತ್ಕೊಂಡು ಆರಾಮಾಗಿ ಮಾಡ್ಕೊಳ್ಳೋಣ ಸ್ಕಿನ್ ಕೇರ್ ಅಂದ್ಕೊಂಡು ಬಂದಿದ್ದೀನಿ. ಸ್ಕಿನ್ ಕೇರ್ ಅಂದರೆ ನಾನು ಬರೀ ಫೇಸ್ಗೆ ಮಾತ್ರನೇ ಇಲ್ಲ, ಕೈಗಳಿಗೂ ಕಾಲುಗಳಿಗೂ ಒಟ್ಟಿಗೆ ಹಚ್ಚಿಬಿಡ್ತೀನಿ. ಹೊರಗಡೆ ಹೋಗೋ ದಿನ ಸನ್ಸ್ಕ್ರೀನ್ಲ ಕೈ ಕಾಲು ನೆಕ್ ಎಲ್ಲನೂ ಹಚ್ಚಿರ್ತೀನಿ. ಇಲ್ಲ ಅಂದರೆ ಅದು ಬಿಟ್ಟು ಲೋಷನ್ ಮಾತ್ರನೇ ಹಚ್ತೀನಿ. ಏನಪ್ಪ ಲೋಷನ್ ಹಚ್ಚಲಿಲ್ಲ ಅಂದರೆ ಕೈಯೆಲ್ಲ ಒಂಥರ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಡಾರ್ಕ್ ಆಗಿ ಕಾಣುತ್ತೆ. ಅದಕ್ಕೆ ದಿನಾನು ಹಚ್ತೀನಿ. ಸ್ನಾನ ಆಗಿದ್ದು ಬೆಳಿಗ್ಗೆ ಹಚ್ತೀನಿ. ಅಂದರೆ ಈಗ ಮೊದಲು ಏನು ಮಾಡ್ತಾಯಿದ್ದೆ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಚ್ತಾ ಇದ್ದೆ. ಏನಾಗುತ್ತೆ, ರಾತ್ರಿ ಹಚ್ಕೊಂಡಿರ್ತೀವಿ, ಬೆಳಿಗ್ಗೆ ಸ್ನಾನ ಮಾಡಿಬಿಡ್ತೀವಿ. ಇನ್ನು ಸೊ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೂ ಹಚ್ಚಿರೋದಿಲ್ಲ. ಸೊ ಆವಾಗ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣವೇ ಫುಲ್ ಬಾಡಿಗೆಲ್ಲನೂ ಲೋಷನ್ ಹಚ್ಬಿಟ್ಟು ರಾತ್ರಿ ಏನೂ ಹಚ್ಚೋದಕ್ಕೆ ಹೋಗೋದಿಲ್ಲ. ರಾತ್ರಿ ನಾನೀಗ ಸ್ಕಿಪ್ ಮಾಡಿದ್ದೀನಿ. ಸ್ಕಿನ್ ಕೇರ್ ಏನೂ ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಹೋಗೋದು ಮಲ್ಕೊಳ್ಳೋದು ಅಷ್ಟೇ. ಸೊ ಈಗ ತಿಂಡಿ ಮಾಡಾದ್ಮೇಲೆ ಮಾಡಬೇಕು. ತಿಂಡಿಗೆ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ. ಅಲ್ಲೋ ಕೂತ್ಕೊಂಡು ತಿನ್ನೋದಕ್ಕೂ ಪೇಷನ್ಸ್ ಇಲ್ಲ. ಸ್ಟವ್ ಹತ್ರ ನಿಂತ್ಕೊಂಡು ತಿನ್ನಬಾರ್ದು ಅಂತಾರೆ. ಸೊ ಸ್ವಲ್ಪ ದೂರ ನಿಂತ್ಕೊಂಡು ತಿಂದುಬಿಟ್ಟು ಕೈ ತೊಳ್ಕೊಂಡು ಆಮೇಲೆ ಈ ದೋಸೆನ ನಾನು ತೊಗೊಳೋದು. ಇದೇ ಕೈಯಲ್ಲಿ ಏನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಈಗ ಇಲ್ಲಿ ಮಾತಾಡ್ತಾ ತಿಂತಾ ಇದ್ದೀನಿ ಅಷ್ಟೇ. ಆಮೇಲೆ ಸಿಗೋಣ. ಸ್ನೇಹಿತರೆ, ಈಗ ಟೈಮು 4:15 ಆಗ್ತಾಯಿದೆ. ಈಗ ನಾವು ಹೊರಟಿದ್ದೀವಿ ಹೊರಗಡೆ. ಇದು ಈ ಕೆಲಸಕ್ಕೆ ನಾವು ಲಾಂಗ್ ಬ್ಯಾಕ್, ಎಷ್ಟು ಲಾಂಗ್ ಬ್ಯಾಕ್ ಅಂದರೆ ಆಗಸ್ಟಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಂತೆ. ಮರ್ತೇ ಹೋಗಿದ್ದು. ಆಗಸ್ಟ್ ಫಸ್ಟ್ ವೀಕಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಮರ್ತೇ ಹೋಯಿತು. ಆಮೇಲೆ ಹಬ್ಬ ಬಂತೆಲ್ಲ, ಆ ಹಬ್ಬದ ಬ್ಯುಸಿಯಲ್ಲೇ ಆ ಹಬ್ಬದ ಬಗ್ಗೆ ಥಿಂಕ್ ಮಾಡಿಕೊಂಡು ಆ ವೀಕೆಂಡ್ ನಾವು ಹೋಗಲೇ ಇಲ್ಲ. ಆಮೇಲೆ 2 ವೀಕ್ಸ್ ಆದಮೇಲೆ ರಾಜೇಶ್ ನೆನ್ಪು ಮಾಡ್ತಾಯಿದ್ದಾರೆ, ನಾವೇನೋ ಮರ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ 2 ವೀಕ್ಸ್ ಆದಮೇಲೂ ಕೂಡ ನಮಗೇನು ಹೋಗೋಕ್ಕಾಗಲಿಲ್ಲ. ಒಂದು ಸಾರಿ ಮಿಸ್ ಆಯಿತು, ಇನ್ನೇನು ಬಿಡು, ಲೇಟೇ ಆಯಿತು, ಹೋಗೋಣ ನೆಕ್ಸ್ಟ್ ಯಾವಾಗಲಾದರೂ ಅಂದ್ಕೊಂಡು. ಈಗ ಊರಿಗೆ ಬೇರೆ ಹೋಗಿದ್ವಿ, ಹಬ್ಬ ಇತ್ತು, ಬಂದಿದ್ದ ವೀಕು ಅದೆಲ್ಲ ಆಗಲೇ ಇಲ್ಲ. ಅದಕ್ಕೆ ಈಗ ಫೈನಲಿ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ಅಪಾಯಿಂಟ್ಮೆಂಟ್ ಏನು ಬೇಡ, ಮೊದಲೇ ತೊಗೊಂಡಿದ್ರಲ್ಲ, ಇವಾಗ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ವಾಚ್ ಹಾಕಿದಾಗ ತುಂಬ ಜನ ಕೇಳ್ತೀರಾ, ವಾಚ್ ಕಲೆಕ್ಷನ್ ತೋರಿಸಿ ಅಂದ್ಬಿಟ್ಟು. ನನ್ನ ಹತ್ರ ಕಲೆಕ್ಷನ್ ಅಂತ ನಾನು ಯಾವತ್ತೂ ಮಾಡಿಲ್ಲ. ಯಾಕೆ ಅಂದರೆ ಅದಕ್ಕೂ ಏನಂತಾರೆ, ಅದು ಜಾಸ್ತಿ ವಾಚ್ಗಳು ಇಟ್ಕೊಳ್ಬಾರ್ದು ಅಂತಲ್ಲ, ಬಟ್ ಎಲ್ಲನೂ ನಡೀತಾ ಇರಬೇಕಂತೆ, ಯಾವುದೂ ಸ್ಟಾಪ್ ಆಗಿರೋದು ಇರಬಾರ್ದಂತೆ. ಆ ಥರ ನಾನು 2 ಇಟ್ಕೊಂಡಿದ್ದು, 3 ಇದೆ ನಂದು. ಒಂದು ಸ್ಮಾರ್ಟ್ ವಾಚು, ಒಂದು ಇದು, ಇನ್ನು ಒಂದು ಟೈಟನ್ ರಾಗದು. ಫಸ್ಟ್ ನಾನು ಅದೇ ಗೋಲ್ಡ್ ಕಲರ್ ವಾಚ್ ತೊಗೊಂಡಿದ್ದು, ಅದು 3 ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಹಾಕೋದಕ್ಕೆ ಶುರು ಮಾಡಿದೆ. ಅದು ನಾನು ಬರೀ ಕುರ್ತೀಸ್ಗಳು ಹಾಕಿದಾಗ, ಲೈಕ್ ಟ್ರೆಡಿಷ್ನಲ್ ವೇರ್ ಜೊತೆ ಪೇರ್ ಮಾಡ್ತೀನಿ. ಇದು ಡ್ರೆಸ್ಸಸ್ ಜೊತೆ, ಹಾಗೆ ವೆಸ್ಟರ್ನ್ ವೇರ್ ಜೊತೆ ಇದನ್ನು ಹಾಕ್ತೀನಿ. ಅದು ಹಾಕದೆ ನಿಂತೋಗಿದೆ. ಬ್ಯಾಟ್ರಿ ಚೇಂಜ್ ಮಾಡಿಸ್ದೆ, ಸರ್ವಿಸ್ ಮಾಡಿಸಿದಾಗ ಸ್ವಲ್ಪ ದಿನ ನಡೆಯುತ್ತೆ, ಆಮೇಲೆ ನಿಂತೋಗುತ್ತೆ. ಯಾಕೆ ಅಂತ ಕೇಳಿದರೆ, ನೀವು ಹಾಕ್ತಾ ಇರಬೇಕು, ಅದು ನೀವು ಹಾಕ್ತಾ ಇದ್ರೇ ನಡೆಯೋದು, ಇಲ್ಲ ಅಂದರೆ ನಡೆಯೋದಿಲ್ಲ ಅಂತ. ಸೊ ನಾನು ಹಾಕದೇ ಇದ್ಮೇಲೆ ಅಷ್ಟೊಂದು ವಾಚ್ ಇಟ್ಕೊಂಡು ಏನು ಮಾಡಲಿ, ಎಲ್ಲನೂ ನಿಂತೋಗುತ್ತೆ. ಆದರೆ ನಿಂತೋಗಿರೋ ವಾಚ್ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ವಾಚ್ ಕಲೆಕ್ಷನ್ ಅಂತ ಮಾಡಿಲ್ಲ. ಒಂದು ಸ್ಮಾರ್ಟ್ ವಾಚ್ ಇದೆ, ಒಂದು ಇದಿದೆ, ಅದು ನಿಂತೋಗಿದೆ, ಅದನ್ನು ಸರ್ವಿಸ್ ಮಾಡಿಸಿದ್ರು ನಾನು ಯೂಸ್ ಮಾಡೋದಿಲ್ಲ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಹೀಗಾಗಿ ನಾನು ಜಾಸ್ತಿ ಇಟ್ಟಿಲ್ಲ, ಇರೋದು ನನ್ನ ಹತ್ರ ಇದೆ. ಇದು ಆ್ಯಕ್ಚುಲಿ ಫಾಜಿಲ್ ಬ್ರ್ಯಾಂಡ್ದು, ಆಯಿತಾ. ಇದು ಇಲ್ಲಿದೆಲ್ಲ US ರಾಜೇಶ್ US ಹೋದಾಗ ನನಗೆ ಅಲ್ಲಿಂದ ತಂದುಕೊಟ್ಟಿದ್ರು, ನನಗೆ ಅವರಮ್ಮನಿಗೆ. ಸೊ ಇದು ಮಾತ್ರ ನೋಡಿ, ನಾನು ಇಟ್ಬಿಟ್ರು ಕೂಡ ನಡೀತಾನೆ ಇರುತ್ತೆ, ಏನೋ ಗೊತ್ತಿಲ್ಲ. ಒಂದೊಂದು ಸಾರಿ ಇದಾಗ್ತಿದೆ. ನಾನು ಹೇಗೆ ಅಂದರೆ ವಾಚ್ ಹಾಕ್ತಾನೆ ಇರಲಿಲ್ಲ. ಇದು ಮತ್ತು ಟೈಟನ್ ಎರಡೂ ಒಟ್ಟಿಗೆ ನಾನು ಸರ್ವಿಸ್ ಮಾಡಿಸಿ ಬ್ಯಾಟ್ರಿ ಹಾಕ್ಸಿದ್ದು.
ಓಕೆನಾ. ಆವಾಗ ಅವ್ರು ಹೇಳಿದ ಮೇಲೆ ನಾನು ಫಾಲೋ ಮಾಡ್ತಾ ಇರೋದು, ಇದನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ನಡೆಯೋದಿಲ್ಲ ಅಂದ್ಬಿಟ್ಟು. ಬಟ್ ಇದು ಚೆನ್ನಾಗಿ ನಡೀತಾ ಇದೆ. ಅದು ಸರ್ವಿಸ್ ಮಾಡಿಸಿದ್ರು ಕೂಡ ನಿಂತೋಗ್ತಾ ಇದೆ. ನಾವು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ, ನಾನು ಮತ್ತು ರಾಜೇಶ್. 2 ವೀಲರ್ ಇಲ್ಲದೆ ಇವತ್ತು ನಾವು ಹೋಗೋಕ್ಕಾಗೋದಿಲ್ಲ, ಕೆಲಸ ಇರೋದೇ 2 ವೀಲರ್ದು. ನಾನು ಬರಲಾ ಸ್ನೇಹಿತರೆ, ನಾವು ಬಂದಿರೋದಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಸೋದಕ್ಕೆ. ಯಾವುದೋ TVS ಅಂಗಡಿ, ಇಲ್ಲಿ ಮಾಡಿಕೊಡ್ತಾರ. ಬನ್ನಿ ನೋಡಿ. TVS ಶೋರೂಮ್ ಇದು, ಇವರೇ ಮಾಡ್ತಾರಾ? ಇವ್ರಿಗೆ ಬಂದಿರುತ್ತೆ ಅಲ್ಲಿಂದ, ಇಲ್ಲಿ ಇವರು ಡೀಲರ್ಶಿಪ್ ಟೈಪ್ ತಗೊಂಡಿರ್ತಾರೆ. ಈಗ ಬರೋ ಹೊಸ ಗಾಡಿಗಳಿಗೆಲ್ಲ ಅವರೇ ಹಾಕೊಡ್ತಾರಲ್ಲ. ನಿಂದು ಹಾಕಪ್ಪ, ನಂದ್ರಲ್ಲಿ ಹಾಕು. ಚೈತ್ರ ಅಂತಾನೆ, ನಿಂದು ಗಾಡಿ ಅಲ್ವಾ ಅದು. ಅವ್ರು ಕನ್ಫರ್ಮ್ ಮಾಡ್ಕೋತಿರೋದು ನಾವೇನಾ ಅಂತ. ನೋಡಪ್ಪ, ನಿಮ್ಗೆ ಯಾವುದು ಮಾಡೆಲ್ ಇಷ್ಟ ಆಯಿತು ಅದ್ರ ಬಗ್ಗೆ ಕೇಳೋಣ. ಹ್ಞೂ 125 cc ಇಲ್ಲಿ ಹಾಕಿದಾರೆ ನೋಡಿ ಕೆಳಗಡೆ. ಹ್ಞೂ, ಈಗೆಲ್ಲ ಹೆಚ್ಚು ಕಡಿಮೆ ಎಲ್ಲ 125 cc ಬರುತ್ತೆ ಅನಿಸುತ್ತೆ. ಇದು ಎಲ್ಲ SCC ಇದೆ, ಅದು 125 ಎಲ್ಲನೂ 125. ಅದೇ 100 cc 100 ಬರ್ತಾ ಇಲ್ಲ ಅದೇ ಈಗ ಎಲ್ಲ ಆಲ್ಮೋಸ್ಟ್. ಜಾಸ್ತಿ ಬರುತ್ತೆ, ರೇಸ್ ಎಡಿಷನ್ ಥರ ಬರುತ್ತೆ, ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ. ಎಷ್ಟು ಕೊಡುತ್ತೆ? 35-40. ಅದು ನಿಮಗೆ 45-50 ಬರುತ್ತೆ. ನಿನಗೆ CC ಜಾಸ್ತಿ ಆದಂಗೆ ಮೈಲೇಜ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಫುಲ್ ಡೆಕೋರೇಟ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀರಾ. ಚೆನ್ನಾಗಿದೆಯಾ? ಬಟ್ ಕನೆಕ್ಟ್ ಆಗಿರಬೇಕು. ಈಗ ಗಾಡಿ ಯಾರೋ ಬೇರೆಯವ್ರು ತೊಗೊಂಡೋಗಿರ್ತಾರೆ, ಮೊಬೈಲು ನಾವು ಮನೇಲಿ ಇರ್ತೀವಿ, ಆಗ ಕನೆಕ್ಟ್ ಆಗಿರುತ್ತಾ? ಟೆಂಪಲ್ ಕನೆಕ್ಟ್ ಆಗಿರುತ್ತೆ, ಮಿನಿಮಮ್ ಇಷ್ಟು ಡಿಸ್ಟೆನ್ಸ್ ಅಂತ ಇದೆ. ಅಲ್ಲಪ್ಪ, ಅದು ನಿಂದು ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ ಅಷ್ಟೇ. ಅವ್ರು ಬೇರೆಯವ್ರ ಗಾಡಿ ತೊಗೊಂಡವ್ರು ಅವ್ರು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು. ಅವ್ರದ್ದು ಆಗಲ್ಲ, ಬಿಕಾಸ್ ಯಾರು ಈಗ ಮೇಡಮ್ ಹೆಸರು ರಿಜಿಸ್ಟರ್ ಆಗಿರುತ್ತೆ ಅಂತ OTP ಕೇಳುತ್ತೆ. ಅದೇ OTP ಕೊಡಬೇಕು. ನೀವೇನು OTP ಏನಾದರೂ ಶೇರ್ ಮಾಡಿದ್ರೆ ಅದೇ. ನಾನು ಅಂದ್ಕೊಂಡಿದ್ದೀರ ನೀವು ತೊಗೊಂಡೋಗಿರ್ತೀರ ಗಾಡಿ, ಅವಾಗ ನಿಮ್ಮ ಲೊಕೇಶನ್ ಏನು ಅಂತ ನಮಗೆ ಮ್ಯಾಪಲ್ಲಿ ಗೊತ್ತಾಗುತ್ತೆ. ಬಟ್ ಆ ಥರ ಹಂಗೆ ಗೊತ್ತಾಗಲ್ಲ. ಇನ್ನೂ GPS ಅಸಿಸ್ಟೆಂಟ್ ಇದ್ರೆ ಆ್ಯಕ್ಚುಲಿ ಗೊತ್ತಾಗಬೇಕು ಅವರು ಓನರ್ಗೆ. ಆ್ಯಂಟಿ ಥೆಫ್ಟ್ ಇದು ಇರ್ಬೋದು. ನಿನ್ನದು 110 ನೋಡ್ದಲ್ಲ, ಅದು ಸಿಂಗಲ್ ಹೆಲ್ಮೆಟ್ಟು, ಇದು ಡಬಲ್ ಹೆಲ್ಮೆಟ್ಟು, ಅದಕ್ಕೆ ಸ್ವಲ್ಪ ಚಾಸಿ ಲೆಂತ್ ಜಾಸ್ತಿ ಇದೆ. ಇದೇ ರೀಸನ್ಗೆ ಅಮ್ಮವರು ಬರ್ತೀನಿ ಅಂದಿದ್ದು ಗಾಡಿ ಅಲ್ವಾ. ಇಟ್ಸ್ ಓಕೆ, ಸ್ವಾಮಿ ಕಾರ್ಯ ಸ್ವಕಾರ್ಯ. ನಾಲೆಡ್ಜ್. ಇದು ಪ್ರೈಸ್ ಬಂದು 1,47,410 rupees ಆಗುತ್ತೆ ಆನ್ ರೋಡ್ ಪ್ರೈಸು. ಇದು ಮಿಡ್ ವೇರಿಯಂಟಾ? ಎಷ್ಟು? 1,40,000. 1,47,410 rupees ಆಗುತ್ತೆ. ಬೇಸಿಕ್ಗೆ ಅದು 1,17,600 ಆಗುತ್ತೆ. ಎಷ್ಟು ಕಿಲೋಮೀಟರ್ ರೇಂಜ್? ಅದು 75 ಕಿಲೋಮೀಟರ್. ಇದು 105 ಕಿಲೋಮೀಟರ್. 105 ಸಿಂಗಲ್ ಚಾರ್ಜ್ಗೆ. ಅದು ಫುಲ್ ಟಾಪ್ ಎಂಡ್? ಅದು ಟಾಪ್ ಎಂಡ್, ಅದು 105 ಕಿಲೋಮೀಟರ್ ಬರುತ್ತೆ. ಬಟ್ ಅದು ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್, ಓಕೆ. ಮತ್ತು ಮ್ಯಾನ್ಯುವಲ್ ಒಂದು ಬಟನ್ ಬರುತ್ತೆ, ಅದು ಮ್ಯಾನ್ಯುವಲ್ ಆಗೂ ಯೂಸ್ ಮಾಡ್ಬೋದು, ಟಚ್ ಸ್ಕ್ರೀನ್ ಆದರೂ ಯೂಸ್ ಮಾಡ್ಬೋದು. ಇದು ಬಂದು ಇದು ನೆಕ್ಸ್ಟ್ ವೇರಿಯಂಟ್, ಇದಕ್ಕಿಂತ ನೆಕ್ಸ್ಟ್ ವೇರಿಯಂಟ್ ಇದು. ಇದು ಮ್ಯಾನ್ಯುವಲ್ ಮಾತ್ರ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಫೋನ್ ಕಾಲ್ ರಿಸೀವ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು. ಈಗ ಆನ್ ರೋಡ್ ಪ್ರೈಸ್ 1,61,000 ಆಗುತ್ತೆ. ಬ್ಯಾಟ್ರಿದೆಲ್ಲ ಹೇಗಿರುತ್ತೆ? ಎಷ್ಟು ವರ್ಷ ಬರುತ್ತೆ? ಬ್ಯಾಟ್ರಿ ಬಂದು ನಿಮಗೆ 3 years ವಾರಂಟಿ, 50,000 ಕಿಲೋಮೀಟ್ರು ಕಂಪ್ನಿ ಕೊಟ್ಟಿದೆ ರಿಪ್ಲೇಸ್ಮೆಂಟ್. ಬಟ್ ನಿಮಗೆ 5 to 7 yearsವರೆಗೂ ಬ್ಯಾಟ್ರಿ ಲೈಫ್ ಇದೆ. ಸಪೋಸಿಂಗ್ಲಿ ಬ್ಯಾಟ್ರಿ ಆಫ್ಟರ್ 3 years ಹೋಯ್ತು ಅಂತಂದರೆ ಎಷ್ಟು ರಿಪ್ಲೇಸ್ಮೆಂಟ್ ಚಾರ್ಜಸ್? ರಿಪ್ಲೇಸ್ಮೆಂಟ್ ನಿಮಗೆ ಪ್ರೆಸೆಂಟ್ ಇವಾಗ ಮಾರ್ಕೆಟಲ್ಲಿ 30,000 ಇದೆ ಒಂದು ಬ್ಯಾಟ್ರಿ. ನಿಮಗೆ ಡ್ಯುಯಲ್ ಬ್ಯಾಟ್ರಿ ಬರುತ್ತೆ ಇದರಲ್ಲಿ, ಅಂದರೆ 60,000. ಇದು HSR
ಪ್ಲೇಟ್ ಅಂತ ಹೇಳಿಬಿಟ್ಟು, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳಿ ಒಂಥರ ಎಂಬೋಸ್ ಆಗಿರುತ್ತಲ್ವ, ಆ ಥರ ಮಾಡಿಸ್ಬೇಕು ಅಂತ ನ್ಯೂಸ್ ಇತ್ತು ಅಲ್ವಾ. ನವೆಂಬರ್ ತನಕ ಲಾಸ್ಟ್ ಡೇಟ್ ಅಂತೆ. ಏನಕ್ಕೆ ಈಗ ರಿವಿಟಿಂಗ್ ಮಾಡ್ತಿರೋದು, ಯಾವುದು ತೆಗೆದು ಚೇಂಜ್ ಮಾಡಬಾರ್ದು ಪ್ಲೇಟ್ಗಳು ಅಂತ. ಯಾವುದೋ ಬೇರೆ ಅನ್ನೊಂದು ನಂಬರ್ಗಳು ಹಾಕೊಂಡು ಓಡಿಸ್ತಾರಲ್ಲ, ವೀಲಿಂಗ್ ಮಾಡೋರು, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋರೆಲ್ಲ. ಸೊ ಈಗ ಮಾಡೋಕ್ಕಾಗಲ್ಲ ಆಯ್ತು ರಿವಿಟಿಂಗ್ ಆದಮೇಲೆ. ಏನು ಸಾನು ಬಂದಿದ್ರೆ ಪಕ್ಕ ತಗೋ, ಹೊರ್ತಿದ್ರೆ ಖುಷಿ ಆಗ್ಬಿಡ್ತಾಳೆ. ಇಲ್ಲ ಅವಳ್ದು ಹೆಂಗು ಸಿಲ್ಕಿ ಇದೆಯಲ್ಲ, ತಗೊಳ್ಳೋ ಇರುತ್ತೆ. ಹೌದಾ. ಇದು ಡಿ ಮಾರ್ಟಲ್ಲಿ ನಮಗೆ ಮನೆಗೆ ಬೇಕಾಗಿರೋ ಸಾಮಾನುಗಳು, ಬಟ್ಟೆಗಳು, ಗ್ರಾಸರೀಸ್, ಡೆಕೋರೇಟಿವ್ ಐಟಮ್ಸು, ಟಾಯ್ಲೆಟರಿ ಐಟಮ್ಸ್ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಆದರೆ ನಾನಿಲ್ಲಿ ಜಾಸ್ತಿ ಏನು ಶಾಪಿಂಗ್ ಬರೋದಿಲ್ಲ. ತುಂಬ ದಿನ ಆಯ್ತಲ್ಲ, ನೋಡಿ ಬರೋಣ ಅಂತ ಆನ್ ದ ವೇ ಇತ್ತು ಅಂತ ಬಂದೆ. ಈ ಕುರ್ತಾ ರಾಜೇಶ್ಗೆ ಇಷ್ಟ ಆಗುತ್ತಾ ಅಂತ ನೋಡ್ತಾ ಇದ್ದೆ, ಬಟ್ ನನಗೆ ಇಷ್ಟ ಆಗಲಿಲ್ಲ ಅದ್ರ ಕ್ವಾಲಿಟಿ. ಒಂಥರ ಸಿಲ್ಕಿ ಟೈಪ್, ಪಾಲಿಸ್ಟರ್ ಟೈಪ್ ಇತ್ತು. ಅದು ರಾಜೇಶ್ ಕಂಫರ್ಟಬಲ್ ಆಗೋದಿಲ್ಲ ಅಂತ ಹಾಕೋದಿಲ್ಲ, ಸೊ ಏನು ತೊಗೊಂಡಿಲ್ಲ ಅದನ್ನು. ಮತ್ತು ನಾನು ಇಲ್ಲಿಗೆ ಬಂದಿದ್ದು ಒಂದೇ ಒಂದು ರೀಸನ್ ಅಂದರೆ ಆನ್ ದ ವೇ ಇತ್ತು, ಅದಕ್ಕೆ ಅಂತ ಸಪ್ರೇಟಾಗಿ ಹೋಗಬೇಕಾಗಿಲ್ಲ. ಮತ್ತು ನನಗೆ ಒಂದು ಐಟಮ್ ಬೇಕಿತ್ತು, ಅದು ತಿಳಿಸ್ತೀನಿ ಯಾವುದು ಅಂತ. ಅದು ನನಗೆ ಇಲ್ಲೇ ಸಿಗೋದು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ಅಷ್ಟೇ. ಅದನ್ನು ಹೇಳ್ತಿದ್ದೀನಲ್ಲ, ಆನ್ ದ ವೇ ಇತ್ತು ಅಂತ ಹೇಳಿ. ಇದಕ್ಕೆ ಅಂತ ಅಂದರೆ ರಾಜೇಶ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇಲ್ಲಿ ತುಂಬ ಕ್ರೌಡೆಡ್ ಆಗಿರುತ್ತೆ, ಅದೇ ರೇಟಿಗೆ ನಿನಗೆ ಮನೆ ಹತ್ರ ಸಿಗುತ್ತೆ, ಅಥವಾ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಅಲ್ಲೇ ತಗೋ. ಆ್ಯಂಡ್ ಇಲ್ಲಿದ್ದು ಬಟ್ಟೆಗಳ ಕ್ವಾಲಿಟಿ ಆಗಿರ್ಬೋದು ನನಗೆ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಒಂದು ಕೂಡ ಇಲ್ಲಿ ಶಾಪಿಂಗ್ ಮಾಡಿಲ್ಲ. ಸಾನುಗೆ ಶಾರ್ಟ್ಸು, ಲೈಕ್ ನೈಟ್ ವೇರ್ಸು, ಪೈಜಾಮಾಸು ಆ ಥರ ತೊಗೊಳ್ತೀನಿ ಅಷ್ಟೇ. ಈ ಟೀ ಶರ್ಟ್ಗಳದ್ದು ಕೂಡ ಕ್ವಾಲಿಟಿ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಟವಲ್ಸ್ ನೋಡ್ತಾ ಇದ್ದೀನಿ. ನಾನು ಎಲ್ಲೋದ್ರೂ ಟವಲ್ಸ್ ನೋಡ್ತೀನಿ, ಯಾವುದಾದ್ರೂ ಚೆನ್ನಾಗಿದ್ರೆ ಕ್ವಾಲಿಟಿ ತೊಗೊಳ್ಳೋಣ ಅಂಥೇಳಿ. ನಾನು ಬಾತ್ರೂಬ್ಸ್ ಯೂಸ್ ಮಾಡೋದು, ಬಟ್ ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡ್ರೆ ರಾಜೇಶ್ಗಾಗುತ್ತೆ ಅಥವಾ ಗೆಸ್ಟ್ಗಳಿಗಾಗುತ್ತೆ ಅಂತ ನೋಡ್ತಾ ಇದ್ದೀನಿ. HSR ಪ್ಲೇಟ್ ಹಾಕ್ಸಿದ್ದು, ಅದು ತುಂಬ ದಿನದಿಂದಾನೇ ನ್ಯೂಸಲ್ಲೆಲ್ಲ ಹೇಳ್ತಿದ್ರಲ್ವ, ಅದು ಮ್ಯಾಂಡೇಟ್ರಿ, ಅದು ಇರಲೇಬೇಕು, ಇಲ್ಲ ಅಂದರೆ ಫೈನ್ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದು. ನವೆಂಬರ್ ತನಕ ಎಕ್ಸ್ಟೆಂಡ್ ಆಗಿದೆ, ಅದು ಹಾಕ್ಸಿ ಆಯಿತು. ಅದಕ್ಕೆ ಆನ್ಲೈನಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು, ಪೇ ಮಾಡಬೇಕು, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಕಿಸ್ಕೊಂಡು ಬರೋದು ಅಷ್ಟೇ. ಮತ್ತು ಗಾಡಿ ಶೋರೂಮ್ ಹತ್ರ ಹೋಗಿದ್ನಲ್ಲ ಅಂದ್ಬಿಟ್ಟು, ಗಾಡಿಗಳು ಏನು ಹೇಗಿದೆ, ಏನಾದರೂ ಹೊಸ ಮಾಡೆಲ್ ಬಂದಿದೆಯಾ, ಯಾಕಂದರೆ ನಂದು ಇರೋದು TVS. ಮತ್ತು ಸ್ವಲ್ಪ ದಿನದ ಹಿಂದೆ ನಾನು ತೊಗೊಳ್ಬೇಕು ಅಂತ ಇದ್ದೆ. ಅವಾಗ ಯಾಕೆ ಅಂದರೆ ನನ್ನ ಗಾಡಿ ಪ್ರಾಬ್ಲಮ್ ಕೊಡ್ತಾಯಿತ್ತು. ಅದಾದಮೇಲೆ ಈ ಮಧ್ಯ ನನಗೆ ಅದು ಏನೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಸೊ ನನಗೆ ಅದನ್ನು ಚೇಂಜ್ ಮಾಡೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನೀನು ದೀಪಾವಳಿ ಕಲೆಕ್ಷನ್ಸ್, ದೀಪಾವಳಿ ಕಲೆಕ್ಷನ್ಸ್ 7 ಗಂಟೆ ಸ್ನೇಹಿತರೆ ಇವಾಗ ಬಂದ್ವಿ ಮನೆಗೆ. ನೋಡಿ 4 ಗಂಟೆ 4:15 ಬಿಟ್ಟಿದ್ದು. ನಾನು ಬರೋಕ್ಕೆ ಹೋಗಿಲ್ಲ, ನೀವು ಬಂದ್ಮೇಲೆ TV ನೋಡ್ತೀಯಲ್ಲ, ಅದಕ್ಕೆ ಆಮೇಲೆ ನೋಡಿ ಆಯಿತು. ನಾನು ಇವತ್ತು ಡಿಮಾರ್ಟ್ಗೆ ಯಾಕೆ ಹೋಗಿದ್ದು ಅಂದರೆ, ಅಲ್ಲಿ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ ರೋಸ್ಟೆಡ್ ಸಿಗುತ್ತೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಲೈಟಾಗಿ ಹಾಕಿರ್ತಾರೆ, ಅದು ಚೆನ್ನಾಗಿರುತ್ತೆ, ಇಲ್ಲೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಅದನ್ನು ತೊಗೊಳೋದಕ್ಕೆ ಅಂತ ಹೋಗಿದ್ದೆ ಅಷ್ಟೇ, ನಾನು ಇನ್ನೇನೂ ಇಲ್ಲ. ಅದಕ್ಕೆ ನಾನು ಜಾಸ್ತಿ ಹೊತ್ತೇನು ಸ್ಪೆಂಡ್ ಮಾಡಿಲ್ಲ, ಬೇಗ ಬಂದ್ಬಿಟ್ಟೆ. ಆ್ಯಂಡ್ ಬರಬೇಕಾದ್ರೆ ಪಾಪ್ಕಾರ್ನ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ಲಿ. ಇದು ಚೀಸ್ ಲಾಸ್ಟ್ ಟೈಮ್ ತಗೊಂಡಿದ್ವಿ, ಅನ್ನಂಗೆ ಇಷ್ಟ ಆಗಲಿಲ್ಲ. ಪ್ಲೇನ್ ಪಾಪ್ಕಾರ್ನ್ ತೊಗೊಂಡೆ, ಒಂಥರ ಫ್ಲೇವರು, ಏನೋ ಅದ್ರಾಗ ಏನು ಹಾಕ್ತಾರೋ ಗೊತ್ತಿಲ್ಲ, ಒಂಥರ ಚೆನ್ನಾಗಿರುತ್ತೆ. ಸೊ ಉದ್ದಕ್ಕೂ ತಿನ್ಕೊಂಡು ಬಂದೆ. ಲಾಸ್ಟಲ್ಲಿ ಸ್ವಲ್ಪ ಸಾಮಿಗೆ ಅಂತ ಬಿಟ್ಟಿದ್ದೀನಿ.